ಪಾಪಿ ಪಾಕಿಸ್ತಾನದ ಮೇಲೆ ಭಾರತದ ನುಂಗಲಾರದ ಅಸ್ತ್ರ ಈಗಾಗಲೇ ಝಳಪಿಸಿ ಆಗಿದೆ. ಭಾರತದ ಕಡೆ ಕೆಟ್ಟ ಕಣ್ಣಿಟ್ರೆ ಸಾಕು ಪಾಕಿಸ್ತಾನ ಸರ್ವನಾಶ ಆಗುತ್ತೆ ಅನ್ನುವಂತ ಮೆಸೇಜ್ ಈಗಾಗಲೇ ರವಾನೆ ಆಗಿದೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ. ಸೌರ ಮಂಡಲದಿಂದಲೂ ಕೂಡ ಪಾಕ್ ಮೇಲೆ ಇಂಡಿಯಾ ಕಣ್ಣಿಟ್ಟಿದೆ. ಯಾವ ಕಡೆಗೂ ಮಿಸುಕಾಡದ ರೀತಿಯಲ್ಲಿ ದೇಶದ ಸುರಕ್ಷತೆ ಭದ್ರತೆಗೆ 10 ಉಪಗ್ರಹಗಳಿಂದ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಭಾರತ. ಸ್ಯಾಟಲೈಟ್ ಭದ್ರತೆ ಬಗ್ಗೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 24x7 ಒಟ್ಟು 10 ಉಪಗ್ರಹಗಳಿಂದ ಭಾರತದ ಭದ್ರತೆಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ನಿರಂತರವಾಗಿ. ಇದರರ್ಥ ಪಾಕಿಸ್ತಾನವನ್ನ ಇದುವರೆಗೂ ನಾವು ನಂಬ್ತಾ ಇಲ್ಲ ಅನ್ನೋದು. ಸಮುದ್ರ ತೀರದ ಬಗ್ಗೆಯೂ ಕೂಡ ಮೇಲ್ವಿಚಾರಣೆ ಮಾಡ್ತಾ ಇದ್ದೇವೆ. 34 ದೇಶಗಳ 433 ಉಪಗ್ರಹಗಳ ಉಡಾಯಿಸಿ ನಮ್ಮ ಇಸ್ರೋ ಕಾರ್ಯಾಚರಣೆ ಮಾಡ್ತಾ ಇರೋದು. ನಮ್ಮ ದೇಶದ ಸುರಕ್ಷತೆಗೆ ಉಪಗ್ರಹಗಳೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾವೆ. ಈ ಹಂತದಲ್ಲಿ ದೆಹಲಿಯಲ್ಲಿ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಈ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಮಾಹಿತಿಯನ್ನ ಕೊಟ್ಟಿರೋದು. ಒಂದೊಂದು ವೆಪನ್, ಒಂದೊಂದು ಉಪಗ್ರಹಗಳು ಕೂಡ, ಒಂದೊಂದು ತಂತ್ರಜ್ಞಾನವೂ ಕೂಡ ಸಂದಿಗ್ಧವಾದಂತಹ ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ, ನಮ್ಮ ದೇಶಕ್ಕೆ ಭದ್ರತೆಯ ದೃಷ್ಟಿಯಿಂದ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಮಾಡಿಕೊಳ್ಬೇಕು. ದೇಶದ ಸುರಕ್ಷತೆ ಭದ್ರತೆಯ ದೃಷ್ಟಿಯಿಂದ 10 ಉಪಗ್ರಹಗಳು ಕಾರ್ಯಾಚರಣೆಯಲ್ಲಿರೋದು. 24x7 ಪ್ರತಿಯೊಂದು ಘಳಿಗೆಯಲ್ಲೂ ಕೂಡ. ಪಾಕಿಸ್ತಾನದ 10 ವಾಯುನೆಲೆಗಳನ್ನ ಧ್ವಂಸಗೈದಿದೆ ಭಾರತ. ಭಾರತದ ಸೇನಾಪಡೆ ದಿಗ್ಗಜರಿಂದಲೇ ಅಧಿಕೃತವಾಗಿ ಈ ಸಂಬಂಧಪಟ್ಟಂಗೆ ಮಾಹಿತಿಗಳ ಅನುಸಾರವಾಗಿ ಘೋಷಣೆ ಮಾಡಿತು. ಸ್ಯಾಟಲೈಟ್ ಫೋಟೋ ರಿಲೀಸ್ ಮಾಡಿ ಸಾಕ್ಷಿ ಕೊಟ್ಟಿದೆ ಸೇನೆ. ಈ ಹಿಂದೆ ಆದಂತಹ ಒಂದಿಷ್ಟು ಅಟ್ಯಾಕ್ಗಳಿಗೆ ಸಂಬಂಧಪಟ್ಟಂಗೆ ರಾಜಕೀಯ ನಾಯಕರು ಸಾಕ್ಷಿಗಳನ್ನು ಕೇಳ್ತಾ ಇದ್ರು. ಈಗ ಸೇನೆನೇ ಸಾಕ್ಷಿ ಕೊಟ್ಟಿದೆ. ಫೋಟೋಗಳನ್ನು ರಿಲೀಸ್ ಮಾಡಿ ಪಾಕಿಸ್ತಾನದ 10 ವಾಯುನೆಲೆ ಧ್ವಂಸ ಮಾಡಿರೋ ಬಗ್ಗೆ ವಿಡಿಯೋ ಕೂಡ ಇದೆ ಸೇನೆ ಬಳಿಯಲ್ಲಿ. ಭಾರತ ನಡೆಸಿದ ಕಾರ್ಯತಂತ್ರದ ದಾಳಿಯ ಆ ಒಂದು ವಿಡಿಯೋ ರಿಲೀಸ್ ಮಾಡಿರೋದು ಸೇನೆಯಿಂದ. ಸ್ವತಃ ಸೇನೆನೇ ರಿಲೀಸ್ ಮಾಡಿ ಒಂದು ಮುರುದ್ಕೆ ಮತ್ತು ಭವಾಲ್ಪುರ್ ಉಗ್ರರ ನೆಲೆಗಳನ್ನ ಉಡಾಯಿಸಿದ್ದು, 2 ಪಸ್ರೂರ್, 3 ಚುನಿಯನ್ ವಾಯು ರಕ್ಷಣಾ ರಡಾರ್ ಢಮಾರು ಮಾಡಿರೋದು, ಹೊಡೆದು ಉರುಳಿಸಿರೋದು, 4ನೇದು ಅರಿಫ್ ವಾಲಾ, 5 ಸರ್ಗೋಧ, 6 ಭೋಲಾರಿ ವಾಯುನೆಲೆಗಳು, ಇನ್ನು 7 ರಹೀಂ ಯಾರ್ ಖಾನ್ ಅಲ್ಲಿನ ವಾಯುನೆಲೆ, 8ನೇದ್ದು ಚಕ್ಲಾಲ ವಾಯುನೆಲೆ, 9ನೇಯದ್ದು ಸುಕ್ಕೂರು ವಾಯುನೆಲೆಗಳು, 10ನೇದ್ದು ಜಾಕೋಬಾಬಾದ್ ವಾಯುನೆಲೆ ಧ್ವಂಸ ಮಾಡಲಾಗಿದೆ ಇಂಡಿಯನ್ ಆರ್ಮಿ ಇಂದ ಅನ್ನುವಂತಹ ಪ್ರಮುಖ ಮಾಹಿತಿಯನ್ನ ಕೊಟ್ಟಿರೋದು ಸೇನೆನೇ ಕೊಟ್ಟಿರುವಂತಹ ಮಾಹಿತಿ. ಅದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಫೋಟೋಸ್ಗಳು, ಒಂದು ವಿಡಿಯೋ ಕೂಡ ಇದೆ. ಯಾವ ರೀತಿಯಾಗಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತು, ಯಾವ ರೀತಿಯಾಗಿ ಪಾಕಿಸ್ತಾನದ ಒಳಗೆ ಹೋಗಿ ನುಗ್ಗಿ ಹೊಡಿತು ಭಾರತೀಯ ಸೇನೆ ಅನ್ನುವಂಥದ್ದು ಇಡೀ ಜಗತ್ತಿನ ಮುಂದೆ ಅದರ ಚಿತ್ರಣವನ್ನ ಇಟ್ಟಿರೋದು ಭಾರತೀಯ ಸೇನೆ. ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಯಿತು. ಮಾಹಿತಿಗಳನ್ನು ಇಡೀ ದೇಶ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಮುಂದೆ ಭಾರತ ಇಟ್ಟಿರೋದು. ನಾವು ಮಾಡಿರುವಂತಹ ಕಾರ್ಯತಂತ್ರ, ನಮ್ಮ ಸೇನೆ ಇಷ್ಟು ಬಲಿಷ್ಠವಾಗಿ ಶತ್ರು ರಾಷ್ಟ್ರದ ಒಳಗೇನೆ ಹೋಗಿ ಯಾವ ರೀತಿಯಾಗಿ ಧ್ವಂಸ ಮಾಡಿ ಬಂತು, ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ತು ಶತ್ರು ರಾಷ್ಟ್ರಕ್ಕೆ ಅನ್ನೋದನ್ನ ಈ ಒಂದಿಷ್ಟು ಫೋಟೋಗಳು ಮತ್ತು ಸ್ಯಾಟಲೈಟ್ ವಿಡಿಯೋಗಳ ಮುಖಾಂತರವಾಗಿ ಪ್ರಪಂಚದ ಮುಂದೆ ಇಟ್ಟಿರೋದು. ಭಾರತದ ಶಕ್ತಿ, ಸಾಮರ್ಥ್ಯ, ನಿಷ್ಠುರತೆ, ನಿಖರತೆ ಅದೆಲ್ಲವೂ ಕೂಡ ಇದರಿಂದ ಅನಾವರಣ ಆಯಿತು. ಮತ್ತೊಮ್ಮೆ ಇಡೀ ಪ್ರಪಂಚದ ಮುಂದೆ ಸೇನೆ ಕೊಟ್ಟಂತಹ ಸಾಕ್ಷ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ಆಲ್ಮೋಸ್ಟ್ 10 ವಾಯುನೆಲೆಗಳನ್ನು ಧ್ವಂಸ ಮಾಡಿರೋದು. ವಾಯುನೆಲೆಗಳನ್ನು ಧ್ವಂಸ ಮಾಡಿರೋದು. ಯಾವ
ವಾಯು ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಟ್ಟಿದೆ ಭಾರತೀಯ ಸೇನೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸ್ಯಾಟಲೈಟ್ ಫೋಟೋ ಸಾಕ್ಷಿ ಕೊಟ್ಟಿರೋದು. ಮುರಿದ್ಕೆ ಮತ್ತು ಭವಾಲ್ಪುರ್ ಉಗ್ರರ ನೆಲೆಗಳನ್ನು ಉಡಾಯಿಸಿದ್ದು ಮೊದಲಿಗೆ. ಅದಾದ್ಮೇಲೆ ಪಸ್ರೂರ್, ಮೂರನೇದ್ದು ಚುನಿಯನ್ ವಾಯು ರಕ್ಷಣಾ ರಡಾರ್, ಅಂದ್ರೆ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದು ಹಾಕಿದ್ದು. ನಾಲ್ಕನೇದು ಆರಿಫ್ ವಾಲಾ ವಾಯುನೆಲೆ, ಐದನೇದು ಸರ್ಗೋಧಾ ವಾಯುನೆಲೆ, ಆರನೇದ್ದು ಭೋಲಾರಿ ವಾಯುನೆಲೆಗಳು, ಇನ್ನು 7 ರಹೀಂ ಯಾರ್ ಖಾನ್ ವಾಯುನೆಲೆ, 8ನೇಯದ್ದು ಚಕ್ಲಾಲ ವಾಯುನೆಲೆ, 9ನೇಯದ್ದು ಸುಕ್ಕೂರು ವಾಯುನೆಲೆ, 10 ಜಾಕೋಬಾದ್ ವಾಯುನೆಲೆಯನ್ನ ಧ್ವಂಸ ಮಾಡಿರೋದು ಭಾರತೀಯ ಸೇನೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಅಥವಾ ವಿವಿಐಪಿಗಳು ಬರುವಂತಹ ಸಂದರ್ಭದಲ್ಲಿ ಇನ್ನಿತರೆ ಪ್ರಮುಖವಾದಂತಹ ಚಟುವಟಿಕೆಗಳಿಗೆ ಈ ವಾಯು ನೆಲೆಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಭಾರತದ ಮೇಲೆ ಆಗಿರುವಂತಹ ಸೀಸ್ ಫೈರ್ಗಿಂತ ಮೊದಲಿಗೆ ಮತ್ತು ಸೀಸ್ ಫೈರ್ ಆದ ನಂತರದಲ್ಲಿ ಆಗಿರುವಂತಹ ಅಟ್ಯಾಕ್ಗಳೇನಿದೆ, ಒಂದು ಶೆಲ್ ಬಾಂಬ್ ದಾಳಿ, ಮತ್ತೊಂದು ಡ್ರೋನ್ ದಾಳಿ, ಒಂದಿಷ್ಟು ಕ್ಷಿಪಣಿಗಳನ್ನು ಕೂಡ ಮಧ್ಯದಲ್ಲಿ ಉಡಾಯಿಸಿತ್ತು ಪಾಕಿಸ್ತಾನ. ಇದೆಲ್ಲವೂ ಉಡಾವಣೆ ಆಗಿರುವಂಥದ್ದು. ಅಂದರೆ ಈ ವಾಯು ನೆಲೆಗಳಿಂದಾನೇ ಅಟ್ಯಾಕ್ ಮಾಡಿದ್ದು ಭಾರತದ ಮೇಲೆ. ಅದಕ್ಕೆ ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಭಾರತ ಹೊಡೆದು ಉರುಳಿಸಿದೆ.